ಎಲ್ಲರಿಗೂ ನಮಸ್ಕಾರ. ನಾನು Dr.R.Rajeshwari R, Asst.Professor, Department of Electronic Media, Bangalore University. Now we will discuss about fundamental rights and duties. ಇವತ್ತು ನಾವು ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಹಕ್ಕುಗಳು ಎಂದರೇನು? What are rights? Rights are those claims of individuals which are recognized by society and enforced by the state. ಹಕ್ಕುಗಳು ಅಂದರೆ ಸಮಾಜ ಗುರುತಿಸಿರುವ ಮತ್ತು ಸರ್ಕಾರ ಜಾರಿ ಮಾಡಿರುವ ಅಧಿಕಾರಗಳು ಅಂತ ಹೇಳಿ ನಾವು ಹೇಳ್ಬೋದು. These rights are basic and essential in the life of an individual. They are, in other words, fundamental for every citizen's life. These rights, which are mentioned in the constitution of a country, are known as fundamental rights. We as citizens of India enjoy certain rights which are given to us by the Constitution of India. ಈ ಹಕ್ಕುಗಳು ಏನಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಅಗತ್ಯವಾಗಿವೆ. ಅಂದರೆ ಅದರ ಅರ್ಥ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲೂ ಇವು ಅತ್ಯಗತ್ಯವಾಗಿ ಅಥವಾ ಮೂಲಭೂತವಾಗಿ ಬೇಕಾಗಿದೆ. ಆ್ಯಂಡ್ ಈ ನಮ್ಮ ದೇಶದ ಸಂವಿಧಾನದಲ್ಲಿ ಈ ಹಕ್ಕುಗಳನ್ನು ನಮೂದಿಸಿರೋದ್ರಿಂದ ಅಥವಾ ಅದರಲ್ಲಿ ಗುರುತಿಸಿರೋದ್ರಿಂದ ಅವುಗಳನ್ನು ನಾವು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಂತೇಳಿ ಕರಿತೀವಿ. ನಾವು ಭಾರತೀಯ ನಾಗರಿಕರಾಗಿ ಭಾರತೀಯ ನಾಗರಿಕರಾದ ನಮಗೆ ನಮ್ಮ ಸಂವಿಧಾನ ಕೆಲವೊಂದು ಹಕ್ಕುಗಳನ್ನು ನೀಡಿದೆ. Now let us look at meaning and importance of fundamental rights. ಅಂದರೆ ಮೂಲಭೂತ ಹಕ್ಕುಗಳ ಅರ್ಥ ಮತ್ತು ಮಹತ್ವ ಏನು? The Constitution is regarded as the fundamental law of the land. The rights which are incorporated in Chapter 3 of the Constitution of India are therefore called fundamental rights. These rights are also fundamental because without these rights, the all-around development of the personality of an individual is not possible. ಅಂದರೆ ನಮ್ಮ ಸಂವಿಧಾನವನ್ನು ನಾವು ದೇಶದ ಮೂಲಭೂತ ಕಾನೂನು ಅಂತೇಳಿ ಕರಿತೀವಿ. ಹಾಗಾಗಿ ಈ ಮೂಲಭೂತ ಕಾನೂನಾದಂಥ ಸಂವಿಧಾನದ 3ನೇ ಭಾಗದಲ್ಲಿ ಹೇಳಲಾಗಿರುವಂತಹ ಈ ಒಂದು ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತೇಳಿ ಕರಿತೀವಿ. ಈ ಹಕ್ಕುಗಳು ಯಾಕೆ ಮೂಲಭೂತವಾಗಿವೆ ಅಂತ ಅಂದರೆ ಈ ಹಕ್ಕುಗಳಿಲ್ಲದೆ ಒಬ್ಬ ವ್ಯಕ್ತಿಯ ಆಮೂಲಾಗ್ರ ಅಥವಾ ಒಂದು ಸಮಗ್ರ ಬೆಳವಣಿಗೆ, ವ್ಯಕ್ತಿತ್ವದ ಸಮಗ್ರ ಬೆಳವಣಿಗೆ ಸಾಧ್ಯ ಇಲ್ಲ. ಹಾಗಾಗಿ ಇವುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತೇಳಿ ಕರಿತೀವಿ. These rights enable the citizen to lead a free and happy life. The fundamental rights generate a feeling of security among the minorities of the country. These rights ensure effective enjoyment of certain privileges which are essential in a free democratic society. No democracy can function in the absence of such basic rights like freedom of speech and expression and freedom of religion, etc. ಅಂದರೆ ಈ ಒಬ್ಬ ವ್ಯಕ್ತಿ ಸಂತೋಷಕರವಾದ ಒಂದು ಮುಕ್ತವಾದ ಜೀವನವನ್ನು ನಡೆಸಬೇಕು ಅಂತಂದರೆ ಈ ಮೂಲಭೂತ ಹಕ್ಕುಗಳು ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಆ್ಯಂಡ್ ಈ ಮೂಲಭೂತ ಹಕ್ಕುಗಳು ಏನಿದೆ ಅದು ದೇಶದ ಅಲ್ಪಸಂಖ್ಯಾತರ ಮತ್ತು ದೇಶದ ಜನರ ಮನಸ್ಸಿನಲ್ಲಿ ಒಂದು ಸುರಕ್ಷತಾ ಭಾವವನ್ನು ಮೂಡಿಸುತ್ತವೆ. ಆ್ಯಂಡ್ ಇವು ಈ ಮೂಲಭೂತ ಹಕ್ಕುಗಳೇನಿದೆ ಇವು ಪ್ರಜಾಪ್ರಭುತ್ವದ ಒಂದು ಮುಕ್ತ ಸಮಾಜದಲ್ಲಿ ಬದುಕಲು ಸಾಧ್ಯ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡ್ತವೆ. ಆ್ಯಂಡ್ ಈ ಮೂಲಭೂತ ಹಕ್ಕುಗಳು ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಸಮರ್ಥವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಈ ಮೂಲಭೂತ ಹಕ್ಕುಗಳಾದಂಥ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಈ ರೀತಿಯ ಒಂದು ಮೂಲಭೂತ ಹಕ್ಕುಗಳಿಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಸಮರ್ಥವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. In a country like India, we are facing various social, religious, economic and political problems. The importance of fundamental rights cannot be underestimated. The fundamental rights are helpful in retaining secular character of our country as they ensure peace and harmony among various communities. ಅಂದರೆ ನಮ್ಮ ಭಾರತದಂತಹ ದೇಶದಲ್ಲಿ ನಾವು ಸಾಕಷ್ಟು ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹಾಗೂ ರಾಜಕೀಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಮಹತ್ವವನ್ನು ನಾವು ನಿರಾಕರಿಸಲು ಸಾಧ್ಯ ಇಲ್ಲ. ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳೇನಿದೆ ಇವು ನಮ್ಮ ಒಂದು ದೇಶದ ಜಾತ್ಯತೀತ ಒಂದು ಗುಣವನ್ನು ಉಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ. ಯಾಕೆ ಅಂತಂದರೆ ಮೂಲಭೂತ ಹಕ್ಕುಗಳಿಂದಾಗಿ ನಾವು ಸಮುದಾಯಗಳ ನಡುವೆ ಸಹೋದರತ್ವ, ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. Then why are they called fundamental rights? ಯಾಕೆ ಅವುಗಳನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರಿತೀವಿ?
These rights are called fundamental rights because of two reasons. First is they are enshrined in the constitution which guarantees them. Second is they are justiciable, means enforceable by courts. In case of violation, a person can approach court of law. ಅಂದರೆ ಇವುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಕರೆಯೋದಕ್ಕೆ ಎರಡು ಕಾರಣಗಳನ್ನು ನಾವು ಕೊಡ್ಬೋದು. ಮೊದಲೇದು, ಈ ಒಂದು ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿದೆ. ಆ್ಯಂಡ್ ಎರಡನೇದಾಗಿ ಅವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅವುಗಳನ್ನು. ಅಂದರೆ ಯಾರಾದರೂ ನಿಮ್ಮ ಮೂಲಭೂತ ಹಕ್ಕನ್ನು ನೀವು ನಿರಾಕರಿಸಿದರೆ ನಾವು ನ್ಯಾಯಾಲಯದ ಮೂಲಕ ಆ ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತೇಳಿ ಕರಿತೀವಿ. Article 14 to 32 of the Constitution deals with fundamental rights. ನಮ್ಮ ಸಂವಿಧಾನದ ಅನುಚ್ಛೇದ 14ರಿಂದ 32 ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತವೆ. There are 6 fundamental rights. They are right to equality, right to freedom, right against exploitation, right to freedom of religion, cultural and educational rights, right to constitutional remedies. ನಮ್ಮ ಸಂವಿಧಾನವು ನಮಗೆ 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಆ್ಯಂಡ್ ಸಂವಿಧಾನ ಪರಿಹಾರಾತ್ಮಕ ಹಕ್ಕುಗಳು. We will discuss one by one, and first we will take up right to equality. Article 14 to 18 deals with right to equality. ಸಮಾನತೆಯ ಹಕ್ಕು ಕುರಿತು ಈಗ ನಾವು ಚರ್ಚೆ ಮಾಡೋಣ. Right to equality means that all citizens enjoy equal privileges and opportunities. It protects the citizens against any discrimination by the state on the basis of religion, race, caste, sex, or place of birth. The right to equality aims at eradicating social and economic disparities. In other words, it seeks to ensure to the citizens legal, civic, and social equality. The right to equality includes 5 types of equalities. These are equality before law, prohibition of discrimination, equality of opportunities, abolition of untouchability, and abolition of titles. ಸಮಾನತೆಯ ಹಕ್ಕು ಅಂತ ಅಂದರೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶಗಳು ಮತ್ತು ಸಮಾನ ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನು ಸಮಾನತೆಯ ಹಕ್ಕು ಅಂತ ಹೇಳ್ತೀವಿ. ಅಂದರೆ ಸಮಾನತೆಯ ಹಕ್ಕು ಅಂತಂದರೆ ಈಗ ಸರ್ಕಾರ ಅಥವಾ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಅವನ ಜನನ ಸ್ಥಳದ ಆಧಾರದ ಮೇಲೆ ಪಕ್ಷಪಾತ ಮಾಡುವುದರ ವಿರುದ್ಧ ಇದು ಸಮಾನತೆ ಹಕ್ಕು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆ್ಯಂಡ್ ರೈಟ್ ಟು ಈಕ್ವಾಲಿಟಿ ಏನಿದೆ ಅಥವಾ ಸಮಾನತೆಯ ಹಕ್ಕು ಏನಿದೆ, ಇದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸಮಾನತೆಯ ಹಕ್ಕಿನಡಿ ಸಂವಿಧಾನ ನಮಗೆ 5 ರೀತಿಯ ಸಮಾನತೆಗಳನ್ನು ಒದಗಿಸಿಕೊಟ್ಟಿದೆ. ಮೊದಲನೇದಾಗಿ ಈಕ್ವಾಲಿಟಿ ಬಿಫೋರ್ ಲಾ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ದ ಸ್ಟೇಟ್ ಶೆಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ or equal protection of the laws within the territory of India. Equality before law means that no person is above the law and that everyone has equal access to the courts. Those who violate the law will be given equal punishment. Equal protection of the law means that equal protection or security will be given to all under similar circumstances in the enjoyment of their rights. Every law is equally applicable to citizens. This right protects the people against the discriminatory orders issued by the executive. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ದೇಶದ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನು ಸಮಾನವಾಗಿ ಅನ್ವಯ ಆಗುತ್ತೆ. ಅಂದರೆ ಇಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಎಲ್ಲರೂ ಕೂಡ ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ. ಈ ಒಂದು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎನ್ನುವಂಥ ಒಂದು ಸಮಾನತೆಯನ್ನು ಯಾರೂ ಕೂಡ ನಿರಾಕರಿಸುವಂತಿಲ್ಲ. ಯಾಕೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಕಾನೂನಿನ ಅಡಿ ತಪ್ಪನ್ನು ಮಾಡಿದರೂ ಅವನಿಗೆ ಶ್ರೀಮಂತ ಇರಲಿ ಅಥವಾ ಬಡವ ಇರಲಿ ಅವನಿಗೆ ಸಮಾನವಾದಂಥ ಶಿಕ್ಷೆ ಸಿಗತ್ತೆ. ಅಂದರೆ
ಈ ಒಂದು ಎಂಥದೇ ಸಂದರ್ಭದಲ್ಲೂ ಬಡವ ಇರಲಿ ಅಥವಾ ಶ್ರೀಮಂತ ಇರಲಿ, ಎಂಥ ದೊಡ್ಡ ತಪ್ಪು ಅಥವಾ ಎಂಥ ಸಣ್ಣ ತಪ್ಪು ಮಾಡಿದರೂ ಅವನಿಗೆ ಸಮಾನವಾಗಿ ನ್ಯಾಯ ಅಥವಾ ಸಮಾನವಾಗಿ ಶಿಕ್ಷೆ ಸಿಗುತ್ತೆ. ಸೊ ಅಂದರೆ ಈ ಒಂದು ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದು ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಮಾನವಾಗಿ ಅನ್ವಯ ಆಗುತ್ತೆ. ಇದರಿಂದಾಗಿ ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದರ ಒಂದು ಸಮಾನತೆಯಿಂದಾಗಿ ಏನಾದರೂ ಸರ್ಕಾರ ಒಬ್ಬ ನಾಗರಿಕನಿಗೆ ಪಕ್ಷಪಾತ ಮಾಡಿ ಯಾವುದಾದ್ರೂ ಒಂದು ಆದೇಶವನ್ನು ಹೊರಡಿಸಿದರೆ ಅವನು ಕೋರ್ಟ್ ಮುಂದೆ ಹೋಗಿ ಅಥವಾ ನ್ಯಾಯಾಲಯದ ಮುಂದೆ ಹೋಗಿ ಅವನಿಗೆ ಇರುವಂಥ ಒಂದು ಸಮಾನತೆಯನ್ನು ಅಥವಾ ಆ ಒಂದು ಡಿಸ್ಕ್ರಿಮಿನೇಟರಿ ಆರ್ಡರ್ ಏನಿದೆ ಆ ಆರ್ಡರನ್ನು ಅವನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಅಲ್ಲಿ ಯಾವುದೇ ಶ್ರೀಮಂತ ಬಡವ ಬಲ್ಲಿದ ಅನ್ನುವಂಥ ಯಾವುದೇ ಭೇದ ಭಾವ ಇರುವುದಿಲ್ಲ. ಇನ್ನೊಂದು ಸಮಾನತೆ ಅಂದರೆ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ನೋ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಆಫ್ ದೆಮ್. The Constitution provides that the state shall not discriminate against any citizen on the grounds of religion, race, caste, sex or place of birth or any of them with regard to access to shops, restaurants, places of public entertainment or in the use of wells, tanks, bathing guards, roads, etc., which is maintained wholly or partially out of the state funds or dedicated to the use of general public. This helps in bringing out about social equality. ಅಂದರೆ ತಾರತಮ್ಯವನ್ನು ನಿವಾರಿಸೋದು ಅಂದರೆ ಪಕ್ಷಪಾತ ಮಾಡೋದು, ತಾರತಮ್ಯ ಮಾಡೋದು ಯಾವುದರ ಆಧಾರದ ಮೇಲೆ? ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಅಥವಾ ಇದರ ಯಾವುದೇ ಒಂದು ವಿಷಯದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ಇದು ನಿವಾರಿಸುತ್ತೆ. ಅಂದರೆ ನಮ್ಮ ಸಂವಿಧಾನ ನಮಗೆ ಏನು ಹೇಳುತ್ತೆ ಅಂತಂದರೆ, ಒಂದು ಸರ್ಕಾರ ತನ್ನ ಹಣದಿಂದ ಕೆಲವೊಂದು ಜಾಗಗಳನ್ನು ನಿರ್ವಹಿಸ್ತಾ ಇರುತ್ತೆ. ಉದಾಹರಣೆಗೆ ಸಾರ್ವಜನಿಕ ಮನರಂಜನಾ ಸ್ಥಳ ಆಗಿರ್ಬೋದು, ಕೆರೆಕಟ್ಟೆಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು, ಇದು ಸರ್ಕಾರ ನಿರ್ವಹಿಸ್ತಾ ಇರುತ್ತೆ. ಅಂಥ ಸ್ಥಳಗಳಿಗೆ ಆ ಒಬ್ಬ ವ್ಯಕ್ತಿಯ ಧರ್ಮ ಅಥವಾ ಜನಾಂಗ, ಜಾತಿ, ಲಿಂಗ ಅಥವಾ ಅವನು ಜನಿಸಿದಂಥ ಸ್ಥಳ ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಆಧಾರವಾಗಿಟ್ಕೊಂಡು ಅಲ್ಲಿಗೆ ಅವನ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಯಾಕೆ ಅಂತಂದರೆ ಈ ಒಂದು ಜಾಗಗಳನ್ನು ಸರ್ಕಾರ ತನ್ನ ಹಣದಿಂದ ಅಥವಾ ಸರ್ಕಾರದ ಹಣ ಅಂದರೆ ಜನರ ಹಣದಿಂದ, ಸಾರ್ವಜನಿಕರ ಹಣದಿಂದ ಸಾರ್ವಜನಿಕರಿಗೋಸ್ಕರ ಮಾಡಿರುವಂಥ ಜಾಗಗಳಾಗಿರುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಕಾರಣಗಳನ್ನು ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಈ ಒಂದು ಸಮಾನತೆಯಿಂದಾಗಿ ನಾವು ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳಬಹುದು. ಇದಕ್ಕೆ ಕೆಲವೊಂದು ರಿಯಾಯಿತಿಗಳನ್ನು ನಮ್ಮ ಸಂವಿಧಾನ ಘೋಷಿಸಿದೆ. ಅಂದರೆ ದ ಸ್ಟೇಟ್ ಕ್ಯಾನ್ ಹವೆವರ್ ಮೇಕ್ ಸ್ಪೆಷಲ್ ಪ್ರಾವಿಷನ್ ಫಾರ್ ದ ಬೆನಿಫಿಟ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್. The state can also make several provision for the advancement of socially and economically backward classes of citizens or for the scheduled caste and scheduled tribes. ಅಂದರೆ ಇಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ಕಡೆ ಸರ್ಕಾರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಒದಗಿಸಿಕೊಡಲಿಕ್ಕೆ ಸಂವಿಧಾನ ಅವಕಾಶವನ್ನು ಕಲ್ಪಿಸಿದೆ. ಅಂದರೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಥವಾ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ಜನರಿಗೆ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಡಬಹುದು. ಅದಕ್ಕೆ ಅಲ್ಲಿ ನಾವು ಸಮಾನತೆಯನ್ನು ಕೇಳೋ ಹಾಗಿಲ್ಲ. ಯಾಕಂದರೆ ಅವರು ಆರ್ಥಿಕವಾಗಿ ಅಥವಾ ದುರ್ಬಲ ಇಂಥವ್ರಿಗೆ ಅಥವಾ ತುಂಬ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅವರಿಗೆ ವಿಶೇಷವಾದ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡ್ಬೋದು ಅಂತೇಳಿ ಸಂವಿಧಾನ ಕೆಲವೊಂದು ರಿಯಾಯಿತಿಗಳನ್ನು ಸರ್ಕಾರಕ್ಕೆ ನೀಡಿದೆ. ಅದರ ಆಧಾರದ ಮೇಲೆ ಸರ್ಕಾರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೀಟನ್ನು ರಿಸರ್ವ್ ಮಾಡ್ಬೋದು. SC ST ಸ್ಟೂಡೆಂಟ್ಸ್ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಥವಾ ಮಹಿಳೆಯರಿಗೆ ಕೆಲವು ಮೀಸಲು ಸ್ಥಾನಗಳನ್ನು ಇಡ್ಬೋದು ಅಥವಾ ಸ್ಪೆಷಲ್ ಕೋಚಿಂಗ್ ಕ್ಲಾಸಸ್ಸನ್ನು ಅವರಿಗೆ ಅರೇಂಜ್ ಮಾಡ್ಬೋದು. ಈ ರೀತಿಯ ಒಂದಷ್ಟು ಸೌಲಭ್ಯಗಳನ್ನು ಮಾಡೋದಕ್ಕೆ ಸಂವಿಧಾನ ಸರ್ಕಾರಕ್ಕೆ ಸೌಲಭ್ಯವನ್ನು ಅಥವಾ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಮೂರನೆಯ ಸಮಾನತೆ ಅಂದರೆ ಈಕ್ವಾಲಿಟಿ ಆಫ್ opportunity, samana avakasha. Under this provision, equality of opportunity is guaranteed. The Constitution declares that all citizens have equal opportunities in matters of employment or appointment of any office under the state. Nobody will be denied a job to any office under the state
on the basis of caste, race, religion, sex, place of birth or any of them. Employment will be given on the basis of merit and qualifications. The Constitution provides that there shall be equality of opportunity for all citizens and in any matter relating to employment or appointment to any office under the state. ಅಂದರೆ ಇಲ್ಲಿ ಸಮಾನತೆಯ ಅವಕಾಶ, ಈ ಒಂದು ಇದರ ಕೆಳಗಡೆ, ಈ ಒಂದು ಸಮಾನತೆಯ ಕೆಳಗಡೆ ಎಲ್ಲರಿಗೂ ಸಮಾನ ಅವಕಾಶ. ಇಲ್ಲಿ ಸಂವಿಧಾನ ಏನು ಹೇಳುತ್ತೆ ಅಂತಂದರೆ, ಪ್ರತಿಯೊಬ್ಬ ನಾಗರಿಕನು ಉದ್ಯೋಗ ಅಥವಾ ನೇಮಕಾತಿಯಲ್ಲಿ, ಸರ್ಕಾರದ ಉದ್ಯೋಗ ಅಥವಾ ನೇಮಕಾತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು. ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗ ಅಥವಾ ಹುಟ್ಟಿದ ಸ್ಥಳ ಅಥವಾ ಯಾವುದೇ ಒಂದು ಕಾರಣವನ್ನಾಗಿಟ್ಕೊಂಡು ಅವನಿಗೆ ಸರ್ಕಾರಿ ಕೆಲಸವನ್ನು ನಿರಾಕರಿಸುವಂತಿಲ್ಲ. ಎಲ್ಲರಿಗೂ ಅವರ ಒಂದು ಅರ್ಹತೆ ಮತ್ತು ಅವರ ಮೆರಿಟ್ನ ಮೇಲೆ ಉದ್ಯೋಗವನ್ನು ಸಮಾನವಾಗಿ ಪರಿಗಣಿಸಬೇಕು ಅಂತೇಳಿ ಸಮಾನ ಅವಕಾಶದ ಕೆಳಗಡೆ ಎಲ್ಲರಿಗೂ ಒಂದು ಸಮಾನ ಅವಕಾಶವನ್ನು ನಮ್ಮ ಸಂವಿಧಾನ ಒದಗಿಸಿಕೊಟ್ಟಿದೆ. ಇಲ್ಲೂ ಕೂಡ ಕೆಲವೊಂದು ರಿಯಾಯಿತಿಗಳನ್ನು ನಮ್ಮ ಸಂವಿಧಾನ ಘೋಷಿಸುತ್ತೆ. ಅಂದರೆ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಸರ್ಟನ್ ಎಕ್ಸೆಪ್ಷನ್ ಟು ದ ಎಂಜಾಯ್ಮೆಂಟ್ ಆಫ್ ದೀಸ್ ರೈಟ್ಸ್. Prominent among these are the President may fix qualification of residence for certain jobs under the state. The state may reserve certain jobs for any backward class which is not adequately represented in the services under the state. And offices connected with religious institutions may be reserved for members belonging to the same religion. For example, the office of the principal of a school maintained by minority community shall be filled by a person of that community only. ಅಂದರೆ ಈಗ ಇಲ್ಲಿ ಯಾವುದು ರಿಯಾಯಿತಿಗಳನ್ನು ನಾವು ಹೇಳ್ಬೋದು ಅಂದರೆ, ರಾಷ್ಟ್ರಪತಿಗಳು ಸರ್ಕಾರದ ಕೆಲವೊಂದು ಉದ್ಯೋಗಗಳಿಗೆ ಪ್ಲೇಸ್ ಆಫ್ ರೆಸಿಡೆನ್ಸನ್ನು, ಅವರು ಎಲ್ಲಿ ವಾಸಸ್ಥಳದ ಒಂದು ಅರ್ಹತೆಯನ್ನು ನಿಗದಿಪಡಿಸ್ಬೋದು. ಅದೇ ರೀತಿ ಸರ್ಕಾರ ಕೆಲವೊಂದು ಉದ್ಯೋಗದಲ್ಲಿ ಕೆಲವೊಂದು ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಘೋಷಿಸಬಹುದು. ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಉದ್ಯೋಗಗಳನ್ನು ಅದೇ ಧರ್ಮದವರಿಗೆ ಕೂಡ ಮೀಸಲಾಗಿಡ್ಬೋದು. ಇಂತಹ ಕೆಲವೊಂದು ಮೀಸಲಾತಿಯನ್ನು ಅಥವಾ ರಿಯಾಯಿತಿಗಳನ್ನು ಘೋಷಿಸೋದಕ್ಕೆ ಸಂವಿಧಾನ ಸರ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನೆಕ್ಸ್ಟ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿವಾರಣೆ. This provision of the Constitution is very significant. It guarantees social justice and dignity of man, the twin privileges which are being denied to a large section of Hindu society for centuries together. It abolishes untouchability. Its practice in any form is made an offence punishable under the law. Our Constitution abolishes untouchability and its practice in any form is forbidden and is made an offence punishable under the law. According to this, certain actions of the individuals are considered as offences when committed on the grounds of untouchability. For example, refusing admission of any person to the public institutions, preventing any person from worshipping in places of public worship, insulting a member of scheduled caste on the grounds of untouchability, and preaching untouchability directly or indirectly. ಅಸ್ಪೃಶ್ಯತೆಯ ನಿವಾರಣೆ ಇದು ಒಂದು ಸಾಮಾಜಿಕ ನ್ಯಾಯ ಮತ್ತು ಗೌರವವನ್ನು ಕೊಡುವಂಥ ಒಂದು ಸಮಾನತೆ. ಇದನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಹಲವಾರು ಶತಮಾನಗಳ ಕಾಲ ನಮ್ಮ ದೇಶದ ಕೆಲವು ಜನರಿಗೆ ನಿರಾಕರಿಸಲಾಗಿತ್ತು. ಹಾಗಾಗಿ ಈ ಒಂದು ಸಮಾನತೆಯ ಅಸ್ಪೃಶ್ಯತೆ ನಿವಾರಣೆಯ ಕೆಳಗಡೆ ಅಸ್ಪೃಶ್ಯತೆಯನ್ನು ಯಾವುದೇ ಮಾದರಿಯಲ್ಲಿ ನಾವು ಪಾಲಿಸಿದರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಆ್ಯಂಡ್ ನಮ್ಮ ಸಂವಿಧಾನ ಅಸ್ಪೃಶ್ಯತೆಯನ್ನು ನಿವಾರಿಸುತ್ತೆ. ಅಂದರೆ ಯಾರಾದರೂ ಯಾವುದೇ ಮಾದರಿಯಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸಿದರೆ ಅದು ಒಂದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಸಂವಿಧಾನ ಹೇಳುತ್ತೆ. ಇದರ ಪ್ರಕಾರ ಕೆಲವೊಂದು ಚಟುವಟಿಕೆಗಳನ್ನು ನಾವು ಶಿಕ್ಷಾರ್ಹ ಅಪರಾಧ ಅಂತೇಳಿ ಹೇಳಬಹುದು. ಉದಾಹರಣೆಗೆ, ಸಾರ್ವಜನಿಕ ಸಂಸ್ಥೆಗಳಿಗೆ ಒಬ್ಬ ವ್ಯಕ್ತಿಯ ಪ್ರವೇಶಾತಿಯನ್ನು ನಿರಾಕರಿಸೋದಾಗಿರ್ಬೋದು, ಅಥವಾ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಒಬ್ಬ ವ್ಯಕ್ತಿ ಪೂಜೆ ಸಲ್ಲಿಸಲಿಕ್ಕೆ ಅಡ್ಡಿಪಡಿಸೋದಿರ್ಬೋದು, ಅಥವಾ ಪರಿಶಿಷ್ಟ ಜಾತಿಯ ಸದಸ್ಯನನ್ನು ಅಥವಾ ಪರಿಶಿಷ್ಟ ಜಾತಿಗೆ ಸೇರಿದ ಸದಸ್ಯನನ್ನು ಅಸ್ಪೃಶ್ಯತೆಯ ಆಧಾರದ ಮೇಲೆ ಅವನನ್ನು ಅವಮಾನಿಸೋದು ಅಥವಾ
ಅಸ್ಪೃಶ್ಯತೆಯನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬೇರೆಯವರಿಗೆ ಹೇಳ್ಕೊಡೋದು, ಇಂಥದ್ದನ್ನೆಲ್ಲವನ್ನು ಕೂಡ ಇದು ನಿರಾಕರಿಸುತ್ತೆ. ಇವೆಲ್ಲವೂ ಕೂಡ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ಹೇಳಬಹುದು. ಕೊನೆಯದಾಗಿ ಅಬಾಲಿಷನ್ ಆಫ್ ಟೈಟಲ್ಸ್ ಅಂದರೆ ಬಿರುದುಗಳನ್ನು ರದ್ದುಪಡಿಸೋದು. ಆರ್ಟಿಕಲ್ 18 ಅಬಾಲಿಷಸ್ ಟೈಟಲ್ಸ್. ಅಕಾರ್ಡಿಂಗ್ ಟು ದಿಸ್ the state shall not confer any titles except those which are academic or military titles. The article also prohibits citizens of India from accepting any titles from a foreign state. The article abolishes the titles that are awarded by the British such as Rai Bahadur, Khan Bahadur, etc. Awards like Padma Shri, Padma Bhushana, Padma Vibhushana, Bharata Ratna and military honors like Ashoka Chakra, Paramavira Chakra do not belong to this category. ಅನುಚ್ಛೇದ 18 ಬಿರುದನ್ನು ರದ್ದುಗೊಳಿಸುತ್ತೆ. ಇದರ ಪ್ರಕಾರ ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ಬಿಟ್ಟು ಸರ್ಕಾರ ಯಾವುದೇ ರೀತಿಯ ಬಿರುದುಗಳನ್ನು ಜನರಿಗೆ ಕೊಡೋ ಹಾಗಿಲ್ಲ. ಆ್ಯಂಡ್ ಇದರ ಪ್ರಕಾರ ಈ ಒಂದು ಅಬಾಲಿಷನ್ ಆಫ್ ಟೈಟಲ್ಸ್ ಪ್ರಕಾರ ಭಾರತೀಯ ನಾಗರಿಕರು ವಿದೇಶದಿಂದ ನೀಡಲಾಗುವಂಥ ಯಾವುದೇ ಬಿರುದುಗಳನ್ನು ಒಪ್ಪಿಕೊಳ್ಳುವಂತಿಲ್ಲ. ಆ್ಯಂಡ್ ಮೂರನೇದಾಗಿ ಬ್ರಿಟಿಷರು ನೀಡಿರುವಂತಹ ರಾಯ್ ಬಹದ್ದೂರ್, ಖಾನ್ ಬಹದ್ದೂರ್, ಜಮೀನ್ದಾರ್ ಈ ಥರದ ಒಂದು ಬಿರುದುಗಳನ್ನು ನಾವು ಇದನ್ನು ರದ್ದುಪಡಿಸುತ್ತೆ ಈ ಒಂದು ಅನುಚ್ಛೇದ. ಆದರೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಅಂತಹ ಪ್ರಶಸ್ತಿಗಳು ಅಥವಾ ಮಿಲಿಟರಿ ಗೌರವಗಳಾದ ಅಶೋಕ ಚಕ್ರ, ಪರಮವೀರ ಚಕ್ರ ಅವು ಈ ಒಂದು ಬಿರುದುಗಳೇನಿದೆ ಅಥವಾ ಪ್ರಶಸ್ತಿಗಳೇನಿದೆ ಅದು ಅಬಾಲಿಷನ್ ಆಫ್ ಟೈಟಲ್ಸಲ್ಲಿ ಅದಕ್ಕೆ ಅನ್ವಯ ಆಗೋದಿಲ್ಲ. ಬೇರೆ ಯಾವುದೇ ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ಬಿಟ್ಟು ಬೇರೆ ಯಾವುದೇ ಬಿರುದುಗಳನ್ನು ಸರ್ಕಾರ ಈ ದೇಶದ ಯಾವುದೇ ಪ್ರಜೆಗೂ ಕೊಡೋ ಹಾಗಿಲ್ಲ. Second fundamental right is right to freedom. Article 19 to 22 deals with right to freedom. ಎರಡನೆಯ ಮೂಲಭೂತ ಹಕ್ಕು ಅಂದರೆ ಸ್ವಾತಂತ್ರ್ಯದ ಹಕ್ಕು. ಅನುಚ್ಛೇದ 19ರಿಂದ 22 ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತವೆ. According to this right, freedom is the basic requirement of a true democracy. The Indian Constitution guarantees to the citizens of India a set of rights described as the right to freedom. Inclusion of this right in the Constitution saves the individual from the oppressive acts of the executive. ಸ್ವಾತಂತ್ರ್ಯ ಅನ್ನೋದು ನೈಜ ಪ್ರಜಾಪ್ರಭುತ್ವದ ಮೂಲ ಅಗತ್ಯ ಆಗಿರುತ್ತೆ. ಹಾಗಾಗಿ ನಮ್ಮ ಸಂವಿಧಾನ ಭಾರತೀಯ ನಾಗರಿಕರಿಗೆ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಅಂದರೆ ಸ್ವಾತಂತ್ರ್ಯದ ಹಕ್ಕನ್ನು ನೀಡೋದ್ರಿಂದ ವ್ಯಕ್ತಿಯ ಮೇಲೆ ನಡೆಯುವಂಥ ದಬ್ಬಾಳಿಕೆಯನ್ನು ತಪ್ಪಿಸಲು ಸಾಧ್ಯವಾಗಿದೆ ಅಂತೇಳಿ ಹೇಳಬಹುದು. There are 6 fundamental rights and they are freedom of speech and expression, freedom to assemble peacefully and without arms, freedom to form associations or unions, freedom to move freely throughout the territory of India, freedom to reside and settle in any part of the territory of India, freedom to take up any profession or to carry on any occupation, trade or business. ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಮ್ಮ ಸಂವಿಧಾನ 6 ಸ್ವಾತಂತ್ರ್ಯಗಳನ್ನು ನಮಗೆ ನೀಡುತ್ತೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಒಂದೆಡೆ ಸೇರುವಂಥ, ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಒಂದೆಡೆ ಸೇರುವಂಥ ಒಂದು ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ರಚಿಸುವಂಥ ಒಂದು ಸ್ವಾತಂತ್ರ್ಯ, ದೇಶದೆಲ್ಲೆಡೆ ಮುಕ್ತವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ, ದೇಶದ ಯಾವುದೇ ಭಾಗದಲ್ಲಿ ವಾಸವಾಗಲಿಕ್ಕೆ ಅನುಕೂಲವಾಗುವಂಥ ಒಂದು ಸ್ವಾತಂತ್ರ್ಯ, ಹಾಗೂ ಯಾವುದೇ ಉದ್ಯೋಗವನ್ನು ಅಥವಾ ವೃತ್ತಿಯನ್ನು ಕೈಗೊಳ್ಳುವಂಥ ಸ್ವಾತಂತ್ರ್ಯ. ಫಸ್ಟ್ ಫ್ರೀಡಮ್ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್. ವಿದೌಟ್ ದಿಸ್ ರೈಟ್ there cannot be free discussion and honest exchange of opinions. It implies the freedom of press because freedom of expression has no meaning without the freedom of press. It is evident that freedom of speech and expression is not a license to commit illegal acts or to overthrow the government by unlawful means. The state is empowered to impose reasonable restrictions on the freedom of speech and expression in the interest of the security of the state, the maintenance of friendly relations with the foreign state, public order, contempt of court, maintenance of the sovereignty and integrity of India, etc. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಮಹತ್ವವಾದಂಥ ಮೂಲಭೂತ ಹಕ್ಕು ಅಂತ ಹೇಳ್ಬೋದು. ಈ ಒಂದು ಹಕ್ಕು ಇರಲಿಲ್ಲ ಅಂತಂದರೆ ನಮಗೆ
ಮುಕ್ತವಾಗಿ ನಾವು ಚರ್ಚೆ ಮಾಡಲಿಕ್ಕೆ, ನಮ್ಮ ಅಭಿಪ್ರಾಯಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕೂಡ ಪ್ರತಿನಿಧಿಸುತ್ತೆ. ಬಿಕಾಸ್ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇರೋದಿಲ್ಲ. ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಅಂದರೆ ಅದರ ಅರ್ಥ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ನೀವು ಯಾವುದೇ ಒಂದು ಅನೈತಿಕ ಚಟುವಟಿಕೆಯನ್ನು ಮಾಡೋದಕ್ಕೆ ಪರ್ಮಿಷನ್ ಅಥವಾ ಲೈಸೆನ್ಸ್ ಅಥವಾ ಅನುಮತಿ ಅಂತ ಹೇಳಿ ಅರ್ಥ ಅಲ್ಲ. ಅಥವಾ ಸರ್ಕಾರದ ವಿರುದ್ಧ ಯಾವುದೇ ಒಂದು ಅನೈತಿಕ ಕೆಲಸವನ್ನು ಮಾಡೋದಕ್ಕೆ ಪರ್ಮಿಷನ್ ಅಂತ ಇದರ ಅರ್ಥ ಅಲ್ಲ. ಯಾಕೆ ಅಂತಂದರೆ ಇದು ನಿಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಮುಕ್ತ ಆಗಿಲ್ಲ. ಈ ಸರ್ಕಾರ ಕೆಲವೊಂದು ಸಕಾರಾತ್ಮಕ ನಿಬಂಧನೆಗಳನ್ನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹೇರ್ಬೋದಾಗಿದೆ. ಯಾವ ಕಾರಣಗಳನ್ನು ಇಟ್ಕೊಂಡು ಅಂತಂದರೆ ದೇಶದ ಸುರಕ್ಷತೆಯ ಒಂದು ಹಿತಾಸಕ್ತಿಯಿಂದ ಆ್ಯಂಡ್ ವಿದೇಶಗಳೊಂದಿಗಿನ ಸ್ನೇಹಯುತ ಸಂಬಂಧಗಳ ದೃಷ್ಟಿಯಿಂದ, ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ, ನ್ಯಾಯಾಂಗ ನಿಂದನೆಯ ವಿಷಯಕ್ಕೆ ಬಂದಾಗ ಅಥವಾ ದೇಶದ ಸಮಗ್ರತೆ ಮತ್ತು ಐಕ್ಯತೆಯ ವಿಷಯಕ್ಕೆ ಬಂದಾಗ, ಐಕ್ಯತೆಯ ವಿಷಯಕ್ಕೆ ಧಕ್ಕೆ ಬಂದಾಗ ಒಂದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಸಕಾರಾತ್ಮಕ ನಿಬಂಧನೆಗಳನ್ನು ಸರ್ಕಾರ ವಿಧಿಸಬಹುದಾಗಿದೆ. ಆ್ಯಂಡ್ ಎರಡನೇ ಸ್ವಾತಂತ್ರ್ಯ ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲಿ ವಿದೌಟ್ ಆರ್ಮ್ಸ್ ಅಂದರೆ ಯಾವುದೇ ಶಸ್ತ್ರಾಸ್ತ್ರವಿಲ್ಲದೆ ಶಾಂತಿಯುತವಾಗಿ ಒಂದೆಡೆ ಸೇರುವಂಥ ಸ್ವಾತಂತ್ರ್ಯ. ಇಟ್ ಪ್ರೊವೈಡ್ಸ್ ಫ್ರೀಡಮ್ಸ್ ಟು ದ ಸಿಟಿಸನ್ಸ್ ಟು ಅಸೆಂಬಲ್ ಪೀಸ್ಫುಲಿ. They can hold public meetings, rallies and take out processions to highlight and explain their point of view. But this right also has limitations. The state can impose reasonable restriction in the interest of public order. The meeting should be peaceful and without arms. ಅಂದರೆ ಇದು ಮೊದಲೇ ಹೇಳೋ ಹಾಗೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ನೀವು ಸಾರ್ವಜನಿಕ ಸಭೆಗಳನ್ನು ಮಾಡ್ಬೋದು, ರ್ಯಾಲಿಗಳನ್ನು ಮಾಡ್ಬೋದು, ಮೆರವಣಿಗೆಗಳನ್ನು ಮಾಡ್ಬೋದು. ಅದ್ರ ಮೂಲಕ ನಿಮ್ಮ ದೃಷ್ಟಿಕೋನವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಳ್ಬೋದು. ಆದರೆ ಈ ಸ್ವಾತಂತ್ರ್ಯದ ಮೇಲೂ ಕೂಡ ಕೆಲವೊಂದು ಮಿತಿಗಳನ್ನು ಹೇರಬಹುದು ಸರ್ಕಾರ. ಒಂದು ಯಾವುದರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅಂತಂದರೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆಯ ಆಧಾರವಾಗಿಟ್ಕೊಂಡು ನಿಮ್ಮ ಮೇಲೆ ಅಂದರೆ ಯಾವ ಸಾರ್ವಜನಿಕ ಸಭೆಗಳನ್ನು ನಡೆಸ್ತಾರೆ ಅವರ ಮೇಲೆ ನಿಬಂಧನೆಗಳನ್ನು ಏರ್ಬೋದು. ಅಂದರೆ ಸಾರ್ವಜನಿಕ ಸಭೆಗಳಾಗಲಿ, ರ್ಯಾಲಿಗಳಾಗಲಿ, ಮೆರವಣಿಗೆಗಾಗಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ನಡೆಯಬಹುದು. ಅಂಥ ಒಂದು ಸ್ವಾತಂತ್ರ್ಯವನ್ನು ಸಂವಿಧಾನ ನಮಗೆ ನೀಡಿದೆ. ಮೂರನೇ ಸ್ವಾತಂತ್ರ್ಯ ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್, ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವಂಥ ಸ್ವಾತಂತ್ರ್ಯ. ಆಲ್ ದ ಸಿಟಿಸನ್ಸ್ ಹ್ಯಾವ್ ದ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್. This freedom is of great significance for the development of personality of the citizens. The term association includes trade unions, interest groups, and political parties which are vital for democracy. The state may impose reasonable restriction on this right in the interest of public order and morality. For instance, it cannot allow the formation of associations or unions for illegal or immoral purposes. ಅಂದರೆ ನಿಮಗೆ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಈ ಸಂವಿಧಾನ ನಮಗೆ ನೀಡಿದೆ. ಇದು ತುಂಬ ಮಹತ್ವವಾದ ಸ್ವಾತಂತ್ರ್ಯ. ಯಾಕಂತಂದರೆ ವ್ಯಕ್ತಿತ್ವದ ಬೆಳವಣಿಗೆ, ಒಬ್ಬ ನಾಗರಿಕನ ವ್ಯಕ್ತಿತ್ವದ ಬೆಳವಣಿಗೆ ಇದರಿಂದ ಸಾಧ್ಯ ಆಗುತ್ತೆ. ಆ್ಯಂಡ್ ಇದರಲ್ಲಿ ಅಸೋಸಿಯೇಷನ್ ಸಂಸ್ಥೆಗಳು ಅಂತಂದರೆ ಟ್ರೇಡ್ ಯೂನಿಯನ್ಸ್ ಅಥವಾ ಸಮಾನಾಸಕ್ತಿಯ ಗುಂಪುಗಳು, ರಾಜಕೀಯ ಪಕ್ಷಗಳು, ಒಂದು ಪ್ರಜಾಪ್ರಭುತ್ವಕ್ಕೆ ಪ್ರಮುಖವಾಗಿರುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳೋದಕ್ಕೆ ಇದು ಅವಕಾಶ ಕೊಡುತ್ತೆ. ಆದರೆ ಇಲ್ಲೂ ಕೂಡ ಸಕಾರಾತ್ಮಕ ನಿಬಂಧನೆಗಳನ್ನು ಸರ್ಕಾರ ವಿಧಿಸಬಹುದು. ಯಾವುದರ ಹಿತಾಸಕ್ತಿ ಅಂದರೆ ಸಾರ್ವಜನಿಕ ಶಾಂತಿ, ಸುವ್ಯವಸ್ಥೆ ಮತ್ತು ನೈತಿಕತೆಯ ಆಧಾರದ ಮೇಲೆ ಸಕಾರಾತ್ಮಕ ನಿಬಂಧನೆಗಳನ್ನು ಈ ಸರ್ಕಾರ ಏರಬಹುದು. ಉದಾಹರಣೆಗೆ, ನೀವು ಅನೈತಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಸಂಘ ಸಂಸ್ಥೆಗಳನ್ನು ರಚಿಸೋದಕ್ಕೆ ಇದು ಅವಕಾಶವನ್ನು ಕೊಡೋದಿಲ್ಲ. ಆ್ಯಂಡ್ ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಯಾವುದೇ ಭಾಗದಲ್ಲಿ ನೀವು ಮುಕ್ತವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ. ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಹ್ಯಾಸ್ ದ ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ದಿಸ್ ರೈಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ದಟ್ ಮೇ ಬಿ ಇಂಪೋಸ್ಡ್ ಬೈ ದ ಸ್ಟೇಟ್ in the interest of the security of the state or public good or for the protection of scheduled tribes.
ನಿಮಗೆ ದೇಶದ ಯಾವುದೇ ಭಾಗದಲ್ಲಿ ಮುಕ್ತವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ ಇದೆ, ಆದರೆ ಇದಕ್ಕೂ ಕೂಡ ಸಕಾರಾತ್ಮಕ ನಿಬಂಧನೆಗಳನ್ನು ಸರ್ಕಾರ ಹೇರಬಹುದು. ಯಾವುದನ್ನು ಆಧಾರವಾಗಿಟ್ಕೊಂಡು ಅಂತಂದರೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಸೆಕ್ಯುರಿಟಿ ಆಫ್ ದ ಸ್ಟೇಟ್, ದೇಶದ ರಕ್ಷಣೆಯನ್ನು ಗಮನದಲ್ಲಿಟ್ಕೊಂಡು ಅಥವಾ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅಥವಾ ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡದವರ ರಕ್ಷಣೆಯನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಸ್ವಾತಂತ್ರ್ಯದ ಮೇಲೂ ಕೂಡ ಸರ್ಕಾರ ಸಕಾರಾತ್ಮಕ ನಿಬಂಧನೆಗಳನ್ನು ಹೇರುವಂಥ ಅವಕಾಶ ಇದೆ. ಫ್ರೀಡಮ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವಂತಹ ಸ್ವಾತಂತ್ರ್ಯ. ಅಂದರೆ ಇಟ್ ಗ್ಯಾರಂಟೀಸ್ ಟು ಆಲ್ ದ ಸಿಟಿಸನ್ಸ್ ದ ರೈಟ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ದ ಸ್ಟೇಟ್ ಕ್ಯಾನ್ ಇಂಪೋಸ್ ರೀಸನಬಲ್ ರೆಸ್ಟ್ರಿಕ್ಷನ್ ಇನ್ ದ ಇಂಟ್ರೆಸ್ಟ್ ಆಫ್ ಜನರಲ್ ಪಬ್ಲಿಕ್, ಡಿಫೆನ್ಸ್ ಆಫ್ ದ ಕಂಟ್ರಿ ಆರ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್. ಈ ಒಂದು ಸ್ವಾತಂತ್ರ್ಯದಿಂದ ನೀವು ದೇಶದ ಯಾವುದೇ ಭಾಗದಲ್ಲಿ ವಾಸ ಇರಬಹುದು, ಆದರೆ ಇದರ ಮೇಲೂ ಕೂಡ ಮಿತಿಗಳನ್ನು ಸರ್ಕಾರ ಹೇರಬಹುದು. ಯಾವುದರ ಆಧಾರದ ಮೇಲೆ ಅಂತಂದರೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅಥವಾ ದೇಶದ ರಕ್ಷಣೆಯನ್ನು ಗಮನದಲ್ಲಿಟ್ಕೊಂಡು ಅಥವಾ ಪರಿಶಿಷ್ಟ ಪಂಗಡದವರ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಮಿತಿಯನ್ನು ಇರೋದಕ್ಕೆ ಅವಕಾಶ ಇದೆ. So last point is freedom to practice any profession or to carry out any occupation or trade or business. This means it permits all the citizens of the freedom to practice any profession or to carry on any occupation, trade or business throughout the territory of India. However, it does not mean that people can claim the freedom to such trade as gambling or prostitution which are harm to the society. The state can impose reasonable restriction in the interest of general public. No citizen can claim the right to any profession without fulfilling minimum qualification. Thus, nobody can claim to be doctor or a lawyer unless he or she has the essential qualification for the concerned profession. ಅಂದರೆ ನಿಮಗೆ ಯಾವುದೇ ಉದ್ಯೋಗವನ್ನು ವೃತ್ತಿಯನ್ನು ಕೈಗೊಳ್ಳುವಂಥ ಸ್ವಾತಂತ್ರ್ಯವನ್ನು ಈ ಹಕ್ಕು ನೀಡುತ್ತೆ. ನಿಮಗೆ ಈ ಸ್ವಾತಂತ್ರ್ಯದಲ್ಲಿ ಕೊಡಲಾಗುತ್ತೆ. ಆದರೆ ಇದರ ಅರ್ಥ ಏನು ಅಂತಂದರೆ, ನೀವು ಇಲ್ಲೀಗಲ್ ಅನೈತಿಕ ಚಟುವಟಿಕೆಗಳನ್ನು ಅಥವಾ ಅನೈತಿಕ ವ್ಯವಹಾರಗಳನ್ನು ನಡೆಸೋದಕ್ಕೆ, ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಪ್ರಾಸ್ಟಿಟ್ಯೂಷನ್ ಅಂಥ ಚಟುವಟಿಕೆಗಳನ್ನು, ಅಂದರೆ ಸಮಾಜಕ್ಕೆ ಮಾರಕವಾಗಿರುವಂಥ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲೂ ಕೂಡ ಸರ್ಕಾರ ಮಿತಿಗಳನ್ನು ಹೇರಲಿಕ್ಕೆ ಸಾಧ್ಯ ಆಗಿರುತ್ತೆ. ಆದರೆ ಯಾವುದೇ ಒಂದು ವೃತ್ತಿಯನ್ನು ಅಥವಾ ವೃತ್ತಿಪರ ಉದ್ಯೋಗವನ್ನು ಕೈಗೊಳ್ಳಬೇಕಾದ್ರೆ ಕನಿಷ್ಠ ಅರ್ಹತೆಯನ್ನು ಒಬ್ಬ ವ್ಯಕ್ತಿ ಹೊಂದಿರಬೇಕಾಗಿರುತ್ತೆ. ಇದರ ಅರ್ಥ, ಈಗ ನಾನು ಡಿಗ್ರಿ ಮಾಡಿಕೊಂಡು ಅಥವಾ ಯಾವುದೋ ಒಂದು ಕೋರ್ಸನ್ನು ಮಾಡಿಕೊಂಡು ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ ಅಂದರೆ ಇದರಲ್ಲಿ ಸಾಧ್ಯ ಇಲ್ಲ. ಡಾಕ್ಟರ್ ಅಥವಾ ಲಾಯರ್ ಅಂತ ವೃತ್ತಿಯನ್ನು ನೀವು ಕೈಗೊಳ್ಳಬೇಕು ಅಂದರೆ ಅಗತ್ಯ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಆಗ ಮಾತ್ರ ಯಾವುದೇ ಒಂದು ವೃತ್ತಿಯನ್ನು ಅಥವಾ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.